ಓಂ ಕಾಲಃ ಪಚತಿ ಭೂತಾನಿ ಸರ್ವಾಣ್ಯೇವ ಮಹಾಮತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದ ಮುಕ್ತಾಯದ ಪ್ರಸಂಗದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅನೇಕ ಪರ್ವಗಳ ಸಾರಾಂಶವನ್ನು ನೋಡ್ತಾ ಇದ್ದೇವೆ. ಹಾಗೆ 18 ಪರ್ವಗಳಲ್ಲಿ ಉದ್ಧೃತವಾದಂಥ ಉತ್ತರ ಭಾರತದ ಪಾಠ ಮತ್ತು ದಕ್ಷಿಣ ಭಾರತದ ಪಾಠಗಳಲ್ಲಿ ಇರುವಂಥ ಸ್ವಚ್ಛವಾದ ಶ್ಲೋಕಗಳನ್ನು ಕೂಡ ನೋಡ್ತಾ ಇದ್ದೇವೆ. ಇದೀಗ ಮಹಾಪ್ರಸ್ಥಾನ ಪರ್ವದ ಸಾರಾಂಶವನ್ನು ನೋಡುವಂಥ ಪ್ರಸಂಗ. ಅದರಲ್ಲಿ ಈಗ ನಾನು ಮೊದಲು ಹೇಳಿದ್ದು ಮಹಾಪ್ರಸ್ಥಾನ ಪರ್ವದ 1ನೇ ಅಧ್ಯಾಯದ 3ನೇ ಶ್ಲೋಕ. ನಿಮಗೆಲ್ಲ ಗೊತ್ತಿರುವಂತೆ ಆ ಶ್ಲೋಕಗಳನ್ನು ಭಗವಂತನ ಸ್ತೋತ್ರ ರೂಪವಾದದ್ದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾರಾದರೂ ಭಕ್ತರು ಭಗವಂತನ ಕುರಿತು ಹೇಳಿದ್ದಾಗಿರಬೇಕು, ಅಥವಾ ಭಗವಂತನೇ ತನ್ನ ಬಲವನ್ನು ಕುರಿತು ಹೇಳಿದ್ದಾಗಿರಬೇಕು. ಅಂಥವು ಕೆಲವಿವೆ. ಅಶ್ವತ್ಥಾಮನಿಗೆ ಭಗವಂತ ಕೃಷ್ಣ ಎಚ್ಚರಿಕೆ ಕೊಡುವಾಗ ತನ್ನ ಶಕ್ತಿಯನ್ನು ತಾನೇ ಹೇಳ್ಕೊಂಡದ್ದು ಶ್ಲೋಕ ಇದೆ. ಹೀಗೆ ಕೆಲವು ಕಡೆ ಕೃಷ್ಣ, ಕೆಲವು ಕಡೆ ವ್ಯಾಸ, ಹೀಗೆಲ್ಲ ತಾವು ಹೇಳ್ಕೊಂಡ ಶ್ಲೋಕಗಳಿವೆ. ಇಲ್ಲಿ ಧರ್ಮರಾಜ ಅರ್ಜುನನಿಗೆ ಹೇಳಿದಂಥ ಶ್ಲೋಕ ನಾವೀಗ ನೋಡಿದ್ದು. ಈ ಮೌಸಲ ಪರ್ವ, ಆಶ್ರಮವಾಸಿಕ ಪರ್ವ, ಅದರ ಬಳಿಕ 15ನೇದು ಆಶ್ರಮವಾಸಿಕ ಪರ್ವ, 16ನೇದು ಮೌಸಲ ಪರ್ವ, 17ನೇದು ಮಹಾಪ್ರಸ್ಥಾನ ಪರ್ವ, 18ನೇದು ಸ್ವರ್ಗಾರೋಹಣ ಪರ್ವ. ಇದನ್ನೆಲ್ಲ ನೋಡುವಾಗ ಭಾಗವತದ 1ನೇ ಸ್ಕಂದ ಮತ್ತು 18ನೇ ಸ್ಕಂದದಲ್ಲಿ 11ನೇ ಸ್ಕಂದದಲ್ಲಿ ಬಂದ ಕೆಲವು ವಿಷಯಗಳನ್ನು ಕೂಡ ನೋಡಿದ್ವಿ ಈ ಹಿಂದೆ ವಿವರವಾಗಿ ನೋಡುವಾಗ. ಅಲ್ಲಿ ಈ ಕುರುಕ್ಷೇತ್ರದ ಯುದ್ಧ ಮುಕ್ತಾಯ ಕಂಡು ಸುಮಾರು 36 ವರ್ಷಗಳು ಕಳೆದಿವೆ. ಯಾದವರು, ಬಲಿಷ್ಠರಾದಂಥ ಯಾದವರು ಬದುಕಿದ್ರು. ತಾನು ಅಂದರೆ ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡಿದ ಮೇಲೆ ಈ ಯಾದವರು ಹೀಗೆ ಬದುಕಿ ಉಳಿದ್ರೆ ಇವರು ಬೇರೆಯವ್ರಿಗೆ ಮಣಿಯುವವರಲ್ಲ, ತಾನಿಲ್ಲದೆ ಹೋದರೆ ಧರ್ಮದ ಮೇರೆಯನ್ನು ಮೀರಿ ಬಿಟ್ಟಾರೋ ಅಂತ ಕೃಷ್ಣನಿಗೆ ಆಲೋಚನೆ ಬಂತು. ತಾನು ನಿರ್ಯಾಣ ಹೊಂದುವುದಕ್ಕಿಂತ ಮುಂಚೆ ಈ ಯಾದವರನ್ನು ಕೂಡ ಮುಗಿಸಿ ತಾನು ಹೋಗಬೇಕು ಅಂತ ಆಲೋಚನೆ ಮಾಡಿ ತನ್ನ ಕಣ್ಣೆದುರಿಗೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಎಲ್ಲ ಬಂಧುಗಳು ಇವರೆಲ್ಲರ ಸಮಾಪ್ತಿ ಆಗಿದ್ದನ್ನು ನೋಡಿ ಮುಂದೆ ತಾನು ಕೂಡ ಬಲರಾಮನ ಅವತಾರ ಪರಿಸಮಾಪ್ತ ಆದ್ಮೇಲೆ ತನ್ನ ಅವತಾರ ಪರಿಸಮಾಪ್ತ ಮಾಡಿದೆ. ಅದನ್ನ ಹಿಂದೆ ನಾವು ನೋಡಿದ್ದೇವೆ. ಕೇವಲ ಒಂದು ಒನಕೆಯನ್ನ ನಿಮಿತ್ತವನ್ನಾಗಿಟ್ಕೊಂಡು ಈ ಸಂಹಾರ ಎಲ್ಲ ಆಗಿತ್ತು. ಕೆಲವರು ಋಷಿಗಳು ದ್ವಾರಕೆಗೆ ಬಂದಿದ್ರು. ಕೃಷ್ಣನ ಮಕ್ಕಳು ಇನ್ನೂ ಕೆಲವರು ಸೇರಿ ಆ ಋಷಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಸಾಂಬನಿಗೆ ಹೆಣ್ಣಿನ ವೇಷ ತೋರಿಸಿದ್ರು. ಸಾಂಬ ಅಂದ್ರೆ ಕೃಷ್ಣನ ಮಗ, ನೋಡಿದ್ದೇವೆ. ಇವಳು ಗರ್ಭಿಣಿಯಾಗಿದ್ದಾಳೆ, ಯಾವಾಗ ಮಗುವನ್ನು ಹೇಳ್ತಾಳೆ, ಎಂಥ ಮಗುವನ್ನು ಹೇಳ್ತಾಳೆ, ಸ್ವಲ್ಪ ಹೇಳ್ರಿ ನೀವೆಲ್ಲ ಅಂತ ಆ ಋಷಿಗಳಿಗೆ ಹಾಸ್ಯ ಮಾಡ್ಲಿಕ್ಕೆ ಹೊರಟಿದ್ರು. ಆ ಋಷಿಗಳಿಗೆ ಸಿಟ್ಟು ಬಂದು ಇವಳೊಂದು ಒನಕೆಯನ್ನೇ ಹೆರ್ತಾಳೆ ಅಂತ ಶಾಪ ಕೊಟ್ಬಿಟ್ಟಿದ್ರು. ಮತ್ತೆ ಆ ಒನಕೆ ನಿಮ್ಮ ಕುಲದ ನಾಶಕ್ಕೂ ಕಾರಣ ಆಗ್ತದೆ ಅಂತ ಹೇಳಿ ಅಂತೆ ಸೀರೆ ಬಿಚ್ಚಿ ನೋಡಿದ್ರೆ ಒಳಗೆ ಒನಕೆ ಇತ್ತು. ಆ ಒನಕೆಯನ್ನು ಕುಟ್ಟಿ ಚೂರು ಮಾಡಿ ಸಮುದ್ರಕ್ಕೆ ಹಾಕಿದ್ರು. ಆದರೂ ಅಲ್ಲಿ ದೊಡ್ಡ ದೊಡ್ಡ ಗಾತ್ರದ ಹುಲ್ಲು ಬೆಳೆದು ಆ ಹುಲ್ಲುಗಳಿಂದಲೇ ಯಾದವರೆಲ್ಲ ಕಾಲಾಂತರದಲ್ಲಿ ಬಡದಾಡಿ ಸತ್ತು ಹೋದ್ರು. ಋಷಿಗಳ ಶಾಪ ಒಂದಿತ್ತು, ಗಾಂಧಾರಿ ಶಾಪ ಮತ್ತೊಂದಿತ್ತು. ನನ್ನ ಮಕ್ಕಳ ನಾಶಕ್ಕೆ ನೀನೇ ಕಾರಣ ಆದಿ, ಅದರಿಂದ ನಿನ್ನ ಮಕ್ಕಳು ಕೂಡ ಹೀಗೆ ನಾಶ ಹೊಂದಲಿ. ನೀನು ಅಂತ್ಯಕಾಲದಲ್ಲಿ ಕೇನಾಪಿ ಅನಭಿಲಕ್ಷಿತ, ಯಾರೂ ನಿನ್ನ ಜೊತೆಗೆ ಇರಬಾರ್ದು, ನಿನ್ನ ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳು ಯಾರು ಇಲ್ಲದಂತೆ ನೀನು ಅಂತವನ್ನು ಕಾಣುವಂತ ಗಾಂಧಾರಿ ಶಾಪ ಕೊಟ್ಟಿದ್ಲು. ಕಾಣಬೇಕು ಅಂತ ಇವನೇ ತೀರ್ಮಾನ ಮಾಡಿದ್ದ. ಅವಳು ಶಾಪ ಕೊಟ್ಟು ತನ್ನ ತಪಸ್ಸೆಲ್ಲ ಕಳ್ಕೊಂಡ್ಬಿಟ್ಲ. ನಾನು ಇಷ್ಟು ವರ್ಷ ಪತಿ ಸೇವಾ ಮಾಡಿದ್ದು ಹೌದಾದ್ರೆ ಅದ್ರ ಫಲವಾಗಿ ಹೀಗಾಗಲಿ ಅಂದ್ಬಿಟ್ಲು. ಪತಿ ಸೇವಾ ಮಾಡಿದ್ದೆಲ್ಲ ಅಲ್ಲಿ ಹೋಗಿಬಿಡ್ತು. ಆಗದೆ ಇವಳು ಶಾಪ ಕೊಡದೆ ಹೋದ್ರೂ ಅದು ಆಗ್ತಿತ್ತು, ಯಾಕಂದ್ರೆ ಕೃಷ್ಣನೇ ಸಂಕಲ್ಪ ಮಾಡಿದ್ದ. ಇದು ಒಂದು ಮಾತು ಒಂದು ಜಾರಿ ಆಡಿದ ಮಾತು ಹೀಗೆ ನಿಮಿತ್ತ ಆಗಿ ಅವ್ರನ್ನೆಲ್ಲ ಬಲಿ ತಗೊಳುತ್ತೆ. ಮುಖ್ಯವಾಗಿ ಭಗವಂತನ ಸಂಕಲ್ಪ, ಮತ್ತೆ ಗಾಂಧಾರಿ, ಉಳಿದ ಋಷಿಗಳ ಸಂಕಲ್ಪ, ಅವರ ಆಲೋಚನೆ, ಶಾಪ ಅದೆಲ್ಲ ಕೇವಲ ನಿಮಿತ್ತ ಅಷ್ಟೆ. ಅಂತೂ ಅವರೆಲ್ಲ ಪಾಂಡವರು ಅದನ್ನು ಕೇಳಿದ್ರು. ಯುಧಿಷ್ಠಿರ, ಅರ್ಜುನ ಇವರೆಲ್ಲ ಸೇರಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆಗ ಯುಧಿಷ್ಠಿರ ಹೇಳಿದ ಮಾತಿದು,
ಕಾಲಃ ಪಚತಿ ಭೂತಾನಿ ಸರ್ವಾಣ್ಯವ ಮಹಾಮತೆ ಅಂತ ಇವತ್ತು ಆರಂಭದಲ್ಲಿ ಹೇಳಿದ್ದು. ಕಾಲನಾಮಕನಾದ ಪರಮಾತ್ಮ ಎಲ್ಲರನ್ನೂ ಕೂಡ ಬಲಿ ತಗೊಳ್ತಾನೆ. ಮಹಾಮತಿಯಾದ ಬುದ್ಧಿವಂತನಾದ ಅರ್ಜುನನೇ ಅಂತ ಈ ಕೃಷ್ಣ ಈ ಯುಧಿಷ್ಠಿರ ಅರ್ಜುನನಿಗೆ ಹೇಳಿದ ಮಾತಿದು. ಎಲ್ಲರನ್ನೂ ಹೀಗೆ ಬಲಿ ತಗೊಳ್ತಾನೆ, ಪಚತಿ ಭೂತಾನಿ ಅಂತ. ಕಾಲ ಅಂದ್ರೆ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ ಅಂತ. ಎಲ್ಲಾ ಸದ್ಗುಣಗಳ ಕಡಲು, ಆದ್ರಿಂದ ಅವನನ್ನ ಕಾಲ ಅಂತಾರೆ. ನಮ್ಗೆ ಗೊತ್ತಿರುವಂತೆ ಆಕಲನ ಅಂದ್ರೆ ಕೂಡಿಸುವುದು, ಸಂಕಲನ ಅಂದ್ರೆ ಕೂಡಿಸುವುದು, ಆಕಲನ ಸಂಕಲನ ಇವೆಲ್ಲ ಕೂಡಿಸುವುದು. ವ್ಯವಕಲನ ಅಂದ್ರೆ ಕಳೆಯೋದು. ಆಕಲನ ಅಥವಾ ಸಂಕಲನ ಅಂದ್ರೆ ಎಲ್ಲಾ ಜೀವಿಗಳನ್ನ ಈ ಅಂತ್ಯಕಾಲದಲ್ಲಿ ಒಟ್ಟಿಗೆ ಸೇರಿಸ್ತಾನೆ. ಶ್ರೀಮಂತರಿರ್ಲಿ, ಬಡವರಿರ್ಲಿ, ಪಂಡಿತರಿರ್ಲಿ, ಪಾಮರರಿರ್ಲಿ, ಸ್ತ್ರೀ ಪುರುಷ ಎಲ್ಲರೂ ಕೂಡ ಹೋಗ್ಬೇಕಾದ್ದು ಒಂದೇ ಜಾಗಕ್ಕೆ. ಅದಕ್ಕಾಗಿ ಅವನನ್ನ ಕಾಲ ಅಂತ ಕರೀತಾರೆ. ಆಕಲನ ಮಾಡುವುದರಿಂದ, ಸಂಕಲನ ಮಾಡುವುದರಿಂದ ಅವನ ಕಾಲ. ಸಂಹಾರ ಸರ್ವವಿತ್ವಾದ್ವಾ ಸರ್ವ ವಿದ್ರಾವಣೇನವ, ಜಗತ್ತೆಲ್ಲವನ್ನು ಸಂಹರಿಸುವುದರಿಂದ ಅವನಿಗೆ ಕಾಲ ಅಂತಾರೆ. ಅಥವಾ ರುದ್ರದೇಹಸ್ಥಃ ಹರಿಃ ಕಾಲ ಇತಿ ಇರಿತಃ, ರುದ್ರದೇಹದಲ್ಲಿರೋ ಪರಶಿವನ ಅಂತರ್ಯಾಮಿಯಾದ ನರಸಿಂಹನಿಗೂ ಕೂಡ ಕಾಲ ಅಂತಾರೆ. ಪುರುಷೋ ಹೃದಯಸ್ಥೋ ಭಗವಾನ್, ಹೃದಯದಲ್ಲಿರೋ ಭಗವಂತನಿಗೆ ಪುರುಷ ಅಂತ ಹೆಸರು. ಮತ್ತೆ ಕಾಲ ಸರ್ವಗತೋ ಹರಿಹಿ, ಎಲ್ಲಾ ಕಡೆ ವ್ಯಾಪ್ತನಾದ ಭಗವಂತನಿಗೆ ಕಾಲ ಅಂತ ಹೆಸರು. ಅಥವಾ ರುದ್ರನಲ್ಲಿ ಅಂತರ್ಯಾಮಿಯಾದ ನರಸಿಂಹನಿಗೆ ಕಾಲ ಅಂತ ಹೆಸರು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅವನು ಎಲ್ಲರನ್ನೂ ಪಚತಿ ಬೇಯಿಸ್ತಾ ಇದ್ದಾನೆ. ಅರ್ಜುನನಿಗೆ ಧರ್ಮರಾಜ ಹೇಳಿದ ಮಾತಿದ. ಹೀಗೆ ಅವರಿಬ್ರು ಮಾತಾಡ್ಕೊಂಡ್ರು. ಕಾಲಪಾಶಮಹಂ ಮನ್ಯೆ ತಮಪಿ ದೃಷ್ಟುಮರ್ಹಸಿ ಇತ್ಯುಕ್ತ ಸತು ಕೌಂತೆಯ ಕಾಲಃ ಕಾಲ ಇತಿ ಬ್ರುವನ್. ಅರ್ಜುನನಿಗೆ ಇದನ್ನೆಲ್ಲ ನೋಡಿ ಬರೇ ಕಾಲ ಅವನ ಬಾಯಲ್ಲಿ ಕಾಲ ಅನ್ನೋ ಶಬ್ದ ಬಿಟ್ಟು ಬೇರೆ ಏನು ಬರೆದಂತಾಯ್ತು. ಕಾಲನ ಮಹಿಮೆ ಅಂತ ಅದನ್ನೇ ಅವನು ಮಾತಾಡ್ತಾ ಮುಂದುವರೆದ. ಪಾಂಡವರು ಕೂಡ ತಮ್ಮ ಸಾಮ್ರಾಜ್ಯವನ್ನೆಲ್ಲ ತಮ್ಮ ಮೊಮ್ಮಗನಾದಂಥ ಪರೀಕ್ಷಿತನಿಗೆ ಒಪ್ಪಿಸಿ ಎಲ್ಲರೂ ಹೊರಟೋದ್ರು. ಮಹಾಪ್ರಸ್ಥಾನ ಉತ್ತರ ದಿಕ್ಕಿನ ಕಡೆಗೆ ಹೊರಟೋದ್ರು. ಅದನ್ನ ನೋಡಿದ್ದೇವೆ. ಮೊದಲು ದ್ರೌಪದಿ ದೇಹ ಪರಿತ್ಯಾಗ ಮಾಡಿದ್ಲು, ಮುಂದೆ ಸಹದೇವ, ಆಮೇಲೆ ನಕುಲ, ಆಮೇಲೆ ಅರ್ಜುನ, ಆಮೇಲೆ ಭೀಮ. ಧರ್ಮರಾಜ ಒಬ್ಬನೇ ಮುಂದುವರೆದ. ಅವ್ರು ಯಾರಿಗೂ ಕೂಡ ಇದೇ ದೇಹವನ್ನು ಇಟ್ಕೊಂಡು ಅಲ್ಲಿಗೆ ಹೋಗುವ ಇಚ್ಛೆ ಇದ್ದಿದ್ದಿಲ್ಲ. ಆದ್ರಿಂದ ಅವರೆಲ್ಲರೂ ದೇಹವನ್ನು ಬಿಟ್ರು. ದೇಹ ಪಾತ ಆಗಿದ್ದನ್ನು ನೋಡಿದ್ದೇವೆ. ಧರ್ಮರಾಜನ ಜೊತೆ ಒಂದು ನಾಯಿ ಒಂದಿತ್ತು. ಆ ನಾಯಿಯನ್ನ ಕರ್ಕೊಂಡೇ ಅವನು ಹೊರಟ. ಆ ನಾಯಿಯನ್ನು ಬಿಡೋ, ಆ ನಾಯಿಯನ್ನು ನೀನು ಇಟ್ಕೊಂಡಿದ್ರೆ ಸ್ವರ್ಗದಲ್ಲಿ ನಿನ್ಗೆ ಅವಕಾಶ ಇಲ್ಲ ಅಂತ ಇಂದ್ರ ಹೇಳಿದ. ತ್ಯಜ ಶ್ವಾನಂ ನಾತ್ರ ನೃಶಂಸಮಸ್ತಿ. ಅಲ್ಲ, ನಾಯಿಯನ್ನು ಬಿಟ್ರೆ ಅದ್ರಲ್ಲಿ ಏನು ಕ್ರೌರ್ಯ ಏನಿದೆ? ನಾಯಿ ಏನು ಸ್ವರ್ಗಕ್ಕೆ ಯೋಗ್ಯವಾದ್ದಲ್ಲ. ಅದು ನಾಯಿಗೇನಾದ್ರು ನೀನು ಹೊಡೆದು ಮಾಡಿದ್ರೆ ಅದು ಕ್ರೌರ್ಯ. ನಾಯಿಯನ್ನು ಪರಿತ್ಯಾಗ ಮಾಡಿ ನೀನೊಬ್ಬ ಸ್ವರ್ಗಕ್ಕೆ ಬಾ, ಅಲ್ಲಿ ನಿನ್ನ ಕರುಣಾ ಸ್ವಭಾವಕ್ಕೆ ಏನು ಚ್ಯುತಿ ಬರ್ತದೆ, ಬಾ ಅಂದಿದ್ದ ಅವನು. ನಾ ಬರೋದಿಲ್ಲ ಅಂತ ಇವನಂದ. ನಂಗೆ ಸ್ವರ್ಗವೇ ಬೇಡ ಅಂತ ಅಂದ್ಬಿಟ್ಟಿದ್ದ ಅವನು. ಕೊನೆಗೆ ಆ ನಾಯಿ ರೂಪದಿಂದ ಯಮಧರ್ಮನೇ ಅಲ್ಲಿದ್ದ. ಅವನು ಧರ್ಮರಾಜನಿಗೆ ಸಮಾಧಾನ ಹೇಳಿದೆ. ನೀನು ಇಷ್ಟೆಲ್ಲ ಧರ್ಮ ಬುದ್ಧಿಯನ್ನು ತೋರಿಸಿದ್ದೆ. ಧರ್ಮಸ್ವರೂಪಿ ಭಗವಾನ್ ಉವಾಚ ಅನುಕ್ರೋಶೇಶ ಚಾನೇನ, ಇಂಥ ಕರುಣೆಯನ್ನು ತೋರಿಸಿದ್ದೆ. ಹಿಂದೆ ದ್ವೈತವನದಲ್ಲೇ ಪಾಂಡವರು ವನವಾಸದಲ್ಲಿದ್ದಾಗ ಒಂದ್ ಕಡೆ ನೀರು ಕುಡಿಲಿಕ್ಕೆ ಹೋಗಿ ಎಲ್ಲರೂ ಸತ್ತವರಂತೆ ಬಿದ್ದುಬಿಟ್ಟಿದ್ರು. ಹಿಂದೆ ವನಪರ್ವದಲ್ಲಿ ಬಂದಿತ್ತದು. ನೀವು ನೀರು ಕುಡಿಲಿಕ್ಕೆ ಹೋಗಿದ್ರು, ಒಬ್ಬ ಹೋದ. ಅಲ್ಲಿ ಇದೇ ಯಮಧರ್ಮ ಯಾವುದೋ ಯಕ್ಷನ ರೂಪದಲ್ಲಿ, ಒಂದು ಬಕಪಕ್ಷಿಯ ರೂಪದಲ್ಲಿದ್ದ. ನಾನು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆಮೇಲೆ ನೀರು ಕುಡಿ ಅಂದ. ಈ ಸಹದೇವ ಹಾಗೆ ಮಾಡಲಿಲ್ಲ, ಕುಡ್ದ, ಬಿದ್ದು ಹೋದ. ನಕಲನೂ ಹಾಗೆ ಮಾಡಿದ, ಅರ್ಜುನನೂ ಹಾಗೆ ಮಾಡಿದ, ಭೀಮನೂ ಹಾಗೆ ಮಾಡಿದ. ಕೊನೆಗೆ ಆ ಯಕ್ಷ ಪ್ರಶ್ನ ಅಂತ ಅದಕ್ಕೆ ಅದ್ಭುತವಾದ ಭಾಗ ಅದು. ಧರ್ಮರಾಜ ಅವನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಧರ್ಮರಾಜನನ್ನು ಯಮಧರ್ಮನನ್ನು ಸಂತೋಷಪಡಿಸಿದ. ಒಬ್ಬನನ್ನು ಬದುಕಿಸ್ತೇನೆ, ನೀನ್ ಎಲ್ಲಾ ತಮ್ಮಂದ್ರನ್ನು ಬದುಕಿಸೋದಿಲ್ಲ, ಯಾರನ್ನು ಬದುಕಿಸ್ಬೇಕು ಅಂತ ಕೇಳಿದ. ನಾನು ಕುಂತಿಯ ಮಗನಾಗಿ ಒಬ್ಬ ಬದುಕಿದ್ದೇನೆ, ಮಾದ್ರಿಯ ಮಗನಾಗಿ ನಮ್ಮ ಮಲತಾಯಿಯ ಮಗ ಆಗಿ ಒಬ್ಬ ನಕುಲ ಬದುಕಿರ್ಲಿ ಸಾಕು ಅಂದಿದ್ದ. ಭೀಮಾರ್ಜುನೋ ಪರಿತ್ಯಜ್ಯ ನಕುಲಂ ಜೀವಂ ಇಚ್ಛಸಿ. ನಕುಲನ್ನು ಬದುಕಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ. ನೀನು ನಕುಲ ಬದುಕಿದ್ರಿಂದ ನಿನ್ಗೇನಾಗೋದಿತ್ತು? ಭೀಮಾರ್ಜುನರು ಬದುಕಿದ್ರೆ ನೀವು ಸಾಮ್ರಾಜ್ಯ ಯಾರು ಸಿಕ್ತಿತ್ತು. ಭೀಮಾರ್ಜುನರಿಗೆ ಹೋಲಿಸಿದ್ರೆ ನಕುಲ ದುರ್ಬಲ. ಅಂತಹ ನಕುಲನ್ನು ಕಟ್ಕೊಂಡಿದ್ದೀನಿ, ನಿಂಗೆ ಸಾಮ್ರಾಜ್ಯದ ಗೊಡವೆಯೂ ಬೇಡ ಆಯ್ತು. ಯಾಕೆಂದ್ರೆ ನಮ್ಮ ತಂದೆ ಪಾಂಡು ಮಹಾರಾಜನಿಗೆ ಇಬ್ಬರು ಪತ್ನಿಯಂದರು,
ಇಬ್ಬರು ಒಬ್ಬೊಬ್ರು ಮಕ್ಕಳನ್ನ ಈ ಭೂಮಿಯಲ್ಲಿ ಬಿಟ್ಟು ಹೋಗ್ಲಿ, ಉಳಿದವರು ಬರುವುದಿಲ್ಲ ಅಂತ ಆದ್ರೆ ನಾನು ಕುಂತಿಯ ಮಗ, ಒಬ್ಬ ಮಾದ್ರಿಯ ಮಗ ಅಂತ ನೀನು ಅಭಿಪ್ರಾಯ ಪಟ್ಟಿದ್ದೆ. ಅಂತಹ ದಯಾ ಸ್ವಭಾವನಿಂದ ಅದನ್ನು ನಾನು ನೋಡಿದ್ದೇನೆ. ಈಗಿದು ನಾಯಿಯ ಮೇಲಿನ ಪ್ರೀತಿಯಿಂದ ಇದನ್ನು ಬಿಟ್ಟು ನೀನು ಬರ್ಲಿಕ್ಕೆ ತಯಾರಾಗಲಿಲ್ಲ. ತಸ್ಮಾತ್ ಸ್ವರ್ಗೇ ನತೇ ತುಲ್ಯ, ಎಷ್ಟೋ ಜನರಾದರೂ ಸ್ವರ್ಗಕ್ಕೆ ಬಂದು ಹೋಗಿದ್ದಾರೆ, ನೀನು ಸಮಾನರಾದವರು ಯಾರೂ ಇಲ್ಲ. ಆದ್ರಿಂದ ನೀನು ಇದೇ ಶರೀರದಿಂದ, ಬೇರೆಯವರಿಗೆಲ್ಲ ಈ ಅನುಕೂಲ ಇಲ್ಲ, ಈ ಸವಲತ್ತಿಲ್ಲ, ನೀನು ಇದೇ ಶರೀರದಿಂದ ಸ್ವರ್ಗಕ್ಕೆ ಬರ್ತೀಯ ಅಂತ ಕರ್ಕೊಂಡು ಹೋದ್ರು. ಎಲ್ಲ ದೇವತೆಗಳು ಆತನನ್ನ ಕರ್ಕೊಂಡು ಹೋದ್ರು ಅನ್ನುವಲ್ಲಿಗೆ ಆ ಮಹಾಪ್ರಸ್ಥಾನ ಪರ್ವ ಸಮಾಪ್ತವಾಗಿತ್ತು. ನಮ್ಮ ಗುರುಗಳಾದಂಥ ವಿಠಲಾಚಾರ್ಯರಿಗೆ ಆ ಭಾಗ ಅರ್ಪಿತವಾಗಿತ್ತು. ಅದರೊಂದಿಗೆ ಮಹಾಪ್ರಸ್ಥಾನ ಪರ್ವದ ಸಾರಾಂಶ ಇಲ್ಲಿಗೆ ಸಮಾಪ್ತ ಆಗಿದೆ.